ಸ್ನೇಹಿತರ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಬಹುಜನ ಹಿತಾಯ ಬಹುಜನ ಸುಖಾಯ ಕಾರ್ಯಕ್ರಮಕ್ಕೆ ತಮಗೆ ಮತ್ತೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಜೊತೆಗೆ ರವೀಂದ್ರನಾಥ್ ಶಾನ್ಭೋಗ್ ಅವರಿದ್ದಾರೆ. ಬಳಕೆದಾರರ ಹೋರಾಟದ ಅಧ್ವರಿ ಅಂತ ಕರೆಸ್ಕೊಂಡಿರ್ತಕ್ಕಂಥವ್ರು. ಅವರ ಜೊತೆಗೆ ಒಂದು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ವಿಜಯವನ್ನ ಪಡೆದು ಇವತ್ತು ವಿಜೃಂಭಿಸ್ತಾ ಇರತಕ್ಕಂತಹ ಎರಡು ಸ್ತ್ರೀಯರು ನಮ್ಮ ಜೊತೆಗಿದ್ದಾರೆ. ಪ್ರಾಯಶಃ ಅವರಿವತ್ತು ಬಹಳ ಗೆದ್ದ ನಗೆಯನ್ನ ಅವರ ಮುಖದಲ್ಲಿ ನಾವು ಖಂಡಿತ ಕಾಣಬಹುದು. ಜೊತೆಗೆ ನಾವು ಇಷ್ಟು ದಿನಗಳ ಕಾಲ ಪಟ್ಟ ಕಷ್ಟಗಳನ್ನು ಕೂಡ ಅವರ ಮುಖದಲ್ಲಿ ನಮ್ಗೆ ಖಂಡಿತ ಕಾಣಲಿಕ್ಕೆ ಸಿಗ್ತದೆ. ನಾನು ಮತ್ತೆ ಈ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡ್ತೇನೆ. ಶ್ರೀಮತಿ ಅಕ್ಕು ಅವ್ರ ಜೊತೆಗೆ ಶ್ರೀಮತಿ ಲೀಲಾ ಅವರು ಕೂಡ ಸೇರ್ಕೊಂಡಿದ್ದಾರೆ. ನಿಮಗೆ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನಮ್ಮ. ವಿಶೇಷವಾಗಿ ಇವತ್ತು ನಾನು ಲೀಲಾ ಅವರನ್ನು ಮಾತಾಡಿಸ್ಬೇಕು. ಸೊ ಇರು ಗೆದ್ದಿಯಾರ ಇವತ್ತು ನೀವು ಗೆದ್ದಿದ್ದೀರಮ್ಮ, ಹೇಗೆ ಅನಿಸ್ತಾ ಇದೆ ನಿಮ್ಗೆ ಇವತ್ತು? ಕನ್ನಡದಲ್ಲಿ ಹೇಳಿ, ತುಳುವಲ್ಲಿ ಹೇಳಿ, ಪರವಾಗಿಲ್ಲ. ಹೇಳಿ, ಪರವಾಗಿಲ್ಲ. ಹೇಗೆ ಅನಿಸ್ತಾ ಇದೆ ನಿಮ್ಗೆ ಇವತ್ತು? ನಿಮ್ಮ ಅಷ್ಟು ದೊಡ್ಡ ಸೇವೆಗೆ ಒಂದು ಬಹಳ ದೊಡ್ಡ ಚೆಕ್ ಸಿಕ್ಕಿತ್ತು ನಿಮ್ಗೆ ಇವತ್ತು, ನ್ಯಾಯ ಸಿಕ್ಕಿತ್ತು ನಿಮ್ಗೆ. ಹೇಗೆ ಅನಿಸ್ತೀವಿ? ಇಷ್ಟೊತ್ತು ಕಷ್ಟದಲ್ಲಿದ್ದೇವೆ, ಅದರಿಂದ ಏನು ಮಾತಾಡಲಿಕ್ಕೆ ಇಷ್ಟ ಆಗಲಿಲ್ಲ. ಈಗ ಮಾತಾಡುವಂತ ಹೇಳಿ ಮಾತಾಡೋ ಧೈರ್ಯ ಬಂದಿದೆ. ಅಕ್ಕು, ನೀವು ಹೇಳಿ. ಸೊ ಇಷ್ಟು ವರ್ಷಗಳ ಕಷ್ಟ ಕಣ್ಣ ಮುಂದೆ ಬರ್ತಾ ಇದೆ ನಿಮ್ಗೆ, ಈಗ ಹೇಗೆ ಅನಿಸ್ತಾ ಇದೆಯವ ನಿಮಗೆ ನೀವು ಪಟ್ಟ ಕಷ್ಟಗಳು? ಈಗ ನನ್ನ ಕಷ್ಟ ಅಲ್ಲ ಸರ್, ನಾನು ಇವ್ರಿಗೆ ಇದು ಮಾಡೋದು. ಇವರು ನನಗೋಸ್ಕರ ಎಷ್ಟು ಕಷ್ಟ ಬಿಟ್ಟಿದ್ರು ನನಗೆ ಮತ್ತು ದೇವರಿಗೆ ಗೊತ್ತು. ಹೌದು, ಮನೆಯಲ್ಲಿ ನಿಮ್ಗಿರ್ತಕ್ಕಂಥ ಕಷ್ಟಗಳನ್ನು ನೀವು ಖಂಡಿತ ಹೇಳ್ಕೋಬಹುದು. ಯಾವ ರೀತಿ ನೀವು ಕಷ್ಟಪಟ್ರಿ, ಯಾವ ರೀತಿ ಹೋರಾಟದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಿ? ಮಕ್ಕಳು ಚಿಕ್ಕದಿರುವಾಗ ತುಂಬ ಕಷ್ಟದಲ್ಲಿ ಜೀವನ ಮಾಡ್ತಾ ಇದ್ದೆ. ಈಗ ಮಕ್ಕಳು ಸ್ವಲ್ಪ ಸರ್, ನನಗೆ ಆಶ್ಚರ್ಯ ಅಂದ್ರೆ ಸರ್, 15 ರೂಪಾಯಿ ಪಗಾರದಲ್ಲಿ ಅವರು ಇಡೀ ಸಂಸಾರ ಹೇಗೆ ನೋಡ್ಕೋತಾ ಇದ್ರು ಅಂತ ಹೇಳಿ. ಅದೇ ಅವರು ಬೆಳಗ್ಗಿನಿಂದ ಸಾಯಂಕಾಲದವರೆಗೆ ಹಲವಾರು ಮನೆಗಳಿಗೆ ಸಹ ಹೋಗಿ ಕೆಲಸ ಮಾಡಬೇಕಾಗಿತ್ತು. ಯಾಕಂತೇಳಿದರೆ 15 ರೂಪಾಯಿ ಅಂತೇಳಿದರೆ ಕೇವಲ ಸಾಂಕೇತಿಕ ಅಂತ ಅವರಿಗೆ ಕೊಡ್ತಿದ್ರು. ಮತ್ತು ಅವರು ಒಂದು ಸಿಕ್ಕಿದ ಸರ್ಕಾರಿ ಕೆಲಸ ಇವತ್ತೆಲ್ಲ ನಾಳೆ ಆದರೂ ನಮಗೆ ಪೂರ್ತಿ ಸಂಬಳ ಬರ್ತದಂತೆ ಅಲ್ಲಿ ಹೆಡ್ ಮಾಸ್ಟರ್ ಹೇಳ್ತಾ ಇದ್ದಾರೆ, ಟೀಚರ್ಸ್ ಹೇಳ್ತಾ ಇದ್ದಾರೆ, ಸಿಗ್ಬೋದು ಅಂತೇಳಿ. ಆದರೆ ನನಗೆ ಒಂದು ತೋರಿ 27 ವರ್ಷಗಳ ಕಾಲ ಇವರು ಆ ಒಂದು ಸ್ಪಿರಿಟನ್ನು ಆ ಒಂದು ಧೈರ್ಯವನ್ನು ತೆಗೆದುಕೊಂಡು ಕೆಲಸ ಮಾಡಿದಾರಲ್ಲ, ಅದಕ್ಕೆ ಅಂದರೆ ಹಲವಾರು ಮಂದಿ ಇಂತಹ ಮಂದಿ 10 ವರ್ಷ ಮ್ಯಾಕ್ಸಿಮಮ್ ಆದರೆ 12 ವರ್ಷ ಕೆಲಸ ಮಾಡಿ ಅದರ ನಂತರ ಅವರು ಸೋಲೊಪ್ಪಿಕೊಂಡು ಬಿಟ್ಟಿದ್ದಾರೆ. ಆದರೆ ಇವರು 27 ವರ್ಷಗಳ ಕಾಲ ಕೆಲಸ ಮಾಡಿದ್ರು ಅಂತೇಳಿದರೆ ನನಗೆ ನಂಬಲಿಕ್ಕೆ ಆಗಲಿಲ್ಲ. ಆಗ ಅಕ್ಕು, ನೀವು ಭಾಳ ಪ್ರೀತಿಯಿಂದ ಹೇಳ್ಕೊಳ್ಳಮ್ಮ, ನಿಮ್ಮ ಮನೇಲಿ ಯಾರೆಲ್ಲ ಇದ್ದಾರೆ ಈಗ ನಿಮ್ಮ ಜೊತೆಗೆ? ನನ್ನ ಮಕ್ಕಳು 5 ಮಂದಿ ಮಕ್ಕಳು, ನನ್ನ ಗಂಡ. ಅವ್ರಿಗೆ ಸೌಖ್ಯ ಇಲ್ಲ. ಒಂದು 4 ತಿಂಗಳು ಮಣಿಪಾಲದಲ್ಲಿ ಇದ್ದೇವೆ ನಾವು. 4 ತಿಂಗಳು ಮೂತ್ರದ್ದು ಸ್ವಲ್ಪ ಇತ್ತು. ಅವರಿಗೆ ಡಯಾಲಿಸಿಸ್ ಆಗ್ತಾ ಇದೆ, ತುಂಬಾ ಖರ್ಚಾಗ್ತಾ ಇದೆ. ನಿಮಗೆ ಅಟ್ಲೀಸ್ಟ್ ಒಂದು ಸಮಾಧಾನ ಇವತ್ತು? ಹೌದು, ಒಂದು ಸಮಾಧಾನ. ನನಗೆ ತುಂಬ ಸಮಾಧಾನ ಸರ್ ಅಲ್ವಾ? ಈಗ ಅವರು ಅಷ್ಟು ಕಷ್ಟ ಬಿಟ್ಟದಕ್ಕೆ ನನ್ನನ್ನು ಮೇಲೆ ಹಾಕಿದ್ರಲ್ಲ, ನನಗೆ ಅದೇ ಒಂದು ಖುಷಿ. ಹೌದು. ಸೊ ನಿಮ್ಮ ಮನೇಲಿ ಯಾರೆಲ್ಲ ಇದ್ದಾರಮ್ಮ? ಲೀಲು ಹೇಳಿ. ಲೀಲಕ್ಕ, ಮಕ್ಕಳು ಮತ್ತೆ ಗಂಡ. ಎಷ್ಟು ಜನ ಮಕ್ಕಳಿದ್ದಾರೆ? 3. ಸೊ ಮಕ್ಕಳಿಗೆ ಮದುವೆ ಎಲ್ಲ ಆಗಿದೆ ಇಲ್ಲ ಅಲ್ವಾ? ಮದುವೆಗೆ ಸಿದ್ಧತೆಗಳಾಗ್ತಾ ಇದೆ. ಮಕ್ಕಳನ್ನ ಶಾಲೆ ಕಳಿಸ್ತಾ ಇದ್ದೀರಿ ನೀವು? ಈಗ ಹೋಗುದಿಲ್ಲ ಅವರು. ಈಗ ಹೋಗೋದಿಲ್ಲ, ಮೊದಲು ಕಲಿತಾ ಇದ್ರು ಶಾಲೆಗೆ? ಒಬ್ಬಳು ಮಾತ್ರ ಕೆಲಸಕ್ಕೆ ಹೋಗುದು. ಹೌದು. ಯಾವ ಭರವಸೆ ಮೇಲೆ ಇಷ್ಟು ವರ್ಷ ನೀವು ಕೆಲಸ ಮಾಡಿದ್ರಕ್ಕ ನೀವು? ನಂಗೆ ಅರ್ಥ ಆಗ್ತಾ ಇಲ್ಲ. ಯಾವ ಭರವಸೆ? ಪಾಪ ಸರ್, ಕಣ್ಣೀರ ಕಥೆಗಳನ್ನು ಕೇಳುವಾಗ ನಮ್ಗೆ ತುಂಬಾ ದುಃಖ ಆಗತ್ತೆ ಸರ್. ಸರ್, ಕೊನೆಗೂ ಸುಪ್ರೀಂ ಕೋರ್ಟ್ನ ತೀರ್ಮಾನ ಇವತ್ತು ಬಂದಿದೆ. ಎಲ್ಲರ ಮುಖದಲ್ಲಿ ಗೆಲುವಿನ ಉತ್ಸಾಹ ಕಾಣಿಸ್ತಾ ಇದೆ. ಅಲ್ಲ, ಸುಪ್ರೀಂ ಕೋರ್ಟಿನ ತೀರ್ಮಾನ ಬಂದು 4 ವರ್ಷ ಆಯಿತು. ಆದರೆ ಆ ತೀರ್ಮಾನ ಪಾಲಿಸಲೇ ಇಲ್ಲ ಕರ್ನಾಟಕ ಸರ್ಕಾರದವರು. ನಾನು ಹೇಳ್ತೇನೆ, ಇದಕ್ಕಿಂತ ದೊಡ್ಡ ನಾಚಿಕೆಯ ಸಂಗತಿ ಇಲ್ಲ. ನೋಡಿ, ಈಗ ಒಂದು ವೇಳೆ ಸರ್ಕಾರ ಈ ಪ್ರಕರಣದಲ್ಲಿ ವಿಜಯ ಆಗಿದ್ದಿದ್ರೆ ಅವ್ರು ಹೇಳ್ತಿದ್ರು, ನೋಡಿ ಸುಪ್ರೀಂ ಕೋರ್ಟ್ ಹೇಳಿದೆ, ಇನ್ನೂ ಮಾತಾಡಬೇಡಿ ಅಂತ. ಹಾಗಾದರೆ ಸುಪ್ರೀಂ ಕೋರ್ಟಿನ ನ್ಯಾಯ ನಿಮ್ಮ ಪರವಾಗಿ ಬಂದರೆ ಒಂದು, ನನ್ನ ಪರವಾಗಿ ಬಂದರೆ ಇನ್ನೊಂದು. ಹಾಗೆ ಅದು. ನಾನು ಎಲ್ಲ ಚೀಫ್ ಮಿನಿಸ್ಟರ್, 4 ಜನ ಚೀಫ್ ಮಿನಿಸ್ಟರ್ನ ಕಂಡಿದ್ದೇನೆ. ನೋಡಿ ಸ್ವಾಮಿ, ನಿಮಗೆ ಈ ವಿಚಾರದಲ್ಲಿ ಏನು ತೋರ್ತದೆ? ಅವರು ವಿನ್ ಆಗಿದ್ದಾರೆ, ಅವ್ರಿಗೆ ಕೊಡಬೇಕಾ ಬೇಡ? ನೋಡಿ, ಹೀಗೆ ಯಾವಾಗ 2003ರಿಂದ ಪ್ರತಿಯೊಂದು ನ್ಯಾಯಾಲಯದಲ್ಲಿ ಅವರು ವಿಜಯಿಗಳಾಗ್ತಾ ಇದ್ದಾರೆ. ಆದರೆ ಯಾವ ಇದಕ್ಕೆ ಹೋದರೂ ಇನ್ನೊಂದು ಅಪೀಲ್ ಉಂಟು. ಸರ್ಕಾರಿ ಖರ್ಚಿನಲ್ಲಿ ಅವರು ಅಪೀಲಿಗೆ ಹೋಗ್ತಾರೆ. ಇವರು ಏನು ಮಾಡಬೇಕು? ಬಡವರು ಏನು ಮಾಡಬೇಕು ಹೇಳಿ ಸರ್? ಬಳಕೆದಾರರ ವೇದಿಕೆ ಇಲ್ಲ ಅಂತಾಗಿದ್ರೆ, ಅಥವಾ ಮಾನವ ಹಕ್ಕುಗಳ ರಕ್ಷಣಾ ಪ್ರತಿಷ್ಠಾನ ಇಲ್ಲ ಅಂತಾಗಿದ್ರೆ, ಸೊ ಇಂಥ ಮಹಿಳೆ ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ ಸರ್? ಕೈಯಿಂದ ಖರ್ಚು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕೋರ್ಟ್ ಬಗ್ಗೆ ಗೊತ್ತಿಲ್ಲ ಅವರಿಗೆ, ಆ ಬಗ್ಗೆ ಸಾಕ್ಷರತೆ ಇಲ್ಲ.
ಅಲ್ಲ, ನಮ್ಮ ಹತ್ರನೂ ಸಾಕಷ್ಟು ಜನ ವಕೀಲರು ಅವರೆಲ್ಲ ನಮಗೆ ನೇರವಾಗಿ ಈ ವಿಚಾರದಲ್ಲಿ ಸಹಾಯ ಮಾಡಿದ್ರಿಂದ ಇವರ ಪ್ರಕರಣಗಳನ್ನು ಎತ್ತಲಿಕ್ಕಾಯಿತು. ಇದು ನಮ್ಮ ಒಂದು ಸಂಘಟನೆ ಮತ್ತು ನಮ್ಮ ಕೆಲವು ಕಾರ್ಯಕರ್ತರಿಂದ ಮಾತ್ರ ಸಾಧ್ಯ ಆದದ್ದಲ್ಲ. ನೋಡಿ, ಪತ್ರಿಕಾಕರ್ತರು ಹಾಗೆ ಯಾವಾಗ ನಾವು ಈ ವಿಚಾರದಲ್ಲಿ ಅವರಿಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೇವೆ, ಅವರಿಗೆ ಹೇಳಿದ್ದೇವೆ, ನೇರವಾಗಿ ಅದನ್ನು ತೆಗೆದುಕೊಳ್ತಿದ್ರು. ಹಾಗೆ ನಾಳೆ ಪತ್ರಿಕಾಗೋಷ್ಠಿಯನ್ನು ನಾವು ಕರೀಲಿಕ್ಕಿದ್ದೇವೆ ಬೆಳಿಗ್ಗೆ. ಅಕ್ಕು ಲೀಲಾ ಅವರೂ ಹೇಳ್ತಾ ಇದ್ದಾರೆ ಭಾಳ ಸಂತೋಷದಿಂದ ಇವತ್ತು. ಯಾಕಂದರೆ ಇವತ್ತು ಅವರಿಗೆ ಇನ್ನೊಂದು 3,68,000 ರೂಪಾಯಿ ಚೆಕ್ ಸಿಕ್ಕಿದ್ದು ಮಾತ್ರ ಅಲ್ಲ, ಇನ್ನು 15 ದಿನದ ಒಳಗೆ ಅವರಿಗೆ ಎಲ್ಲ ವೇತನ ಬಡ್ಡಿ ಸಹಿತ ಸಿಗಲಿಕ್ಕಿದೆ. ಅದು ಇವತ್ತು ಸುಪ್ರೀಂ ಕೋರ್ಟಿಗೆ ಕೊಟ್ಟದ್ರಿಂದ ನಮಗಿನ್ನು ಧೈರ್ಯ ಉಂಟು. ಇನ್ನು ಅವರು ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ಸರ್, ಒಟ್ಟಿಗೆ ಎಷ್ಟು ಅಮೌಂಟ್ ಅವ್ರಿಗೆ ಸಿಗೋ ಸಾಧ್ಯತೆ ಇದೆ ಸರ್? ಕುಡಿಸು ಕಳೆ ಗುಣಿಸು ಭಾಗಾಕಾರ ಮಾಡಿ ಅದಂತ ಹೇಳಿದ್ರೆ ಅವರು ಯಾವ ಲೆಕ್ಕದಲ್ಲಿ ಅಲ್ಲಿ ತಗೊಳ್ತಾರೆ ಅಂತೇಳಿ, ಅವರ ಲೆಕ್ಕದಲ್ಲಿ 5 ವರ್ಷದ ಸಂಬಳ ಅವ್ರಿಗೆ ಮೊನ್ನೆ ಕೊಟ್ಟದ್ದು 2,11,000. ನಾನು ಕೇಳಿದೆ ಯಾವ ಲೆಕ್ಕದಲ್ಲಿ ನೀವು ಕೊಟ್ಟಿದ್ದೀರಿ ಅಂತ ಹೇಳಿದರೆ ಅವ್ರು ಏನು ಹೇಳ್ತಾರೆ ಗೊತ್ತಂದ್ರೆ ನಿಮಗೆ ಆಶ್ಚರ್ಯ ಆಗ್ತದೆ. 98ನೇ ಇಸ್ವಿಯಿಂದ 2003ನೇ ಇಸ್ವಿವರೆಗೆ ನಾವು ಕೊಟ್ಟಿದ್ದೇವೆ. ಆ 5 ವರ್ಷ 98ರಿಂದ 2003 ಅಂತೇಳಿ ನೀವು ಹೇಗೆ ಲೆಕ್ಕ ತಗೊಂಡ್ರಿ ಅಂತೇಳಿ ಗೊತ್ತಿಲ್ಲ. ಆಯಿತು, 98ರಲ್ಲಿ 890 ರೂಪಾಯಿ ಇತ್ತು ಅವರ ಪಗಾರ. ಅದು 2013ಕ್ಕೆ ಕೊಡುವಾಗ ಅಷ್ಟೇ ಕೊಡುದಾ? ಈಗ ನೋಡಿ, ನೀವು ಆಲೋಚನೆ ಮಾಡಿ, 71ನೇ ಇಸ್ವಿಯಲ್ಲಿ 1,500 ರೂಪಾಯಿ ಅವರಿಗೆ ಕೊಡಬೇಕಿತ್ತು. ಸರಿ, 2013ಕ್ಕೆ ಕೊಡುವಾಗ 1,500 ಕೊಡುದಾ? ಅದರ ಕ್ರಯ ಅಷ್ಟೇನಾ? 42 ವರ್ಷಗಳ ನಂತರ 1,500 ರೂಪಾಯಿಗೆ ಎಷ್ಟು ಬಂಗಾರ ಸಿಗ್ತಿತ್ತಾಗ? ಈಗ 10 ಗ್ರಾಮ್ ಸಿಗ್ತದಾ? 5 ಗ್ರಾಮ್ ಸಿಗ್ತದಾ? ಆದ್ದರಿಂದ ನಾನು ಏನು ಹೇಳ್ತಾ ಇರೋದು ಅಂತ ಹೇಳಿದರೆ, ಬಡ್ಡಿ ಸಹಿತ ಅವರಿಗೆ ನಾವು ಕೊಡದಿದ್ದರೆ ಕೊನೆಯ ರೂಪಾಯಿ ಸಿಗುವ ತನಕ ಇವರನ್ನು ನಾವು ಖಂಡಿತ ಬಿಡೋದಿಲ್ಲ. ಅದು ನಾವು ಈಗ ನಿರ್ಧಾರವೇ ಮಾಡಿದ್ದೀವಿ. ಕೊನೆಯ ರೂಪಾಯಿಯನ್ನು ಬಡ್ಡಿ ಸಹಿತ ಇವರಿಗೆ ಕೊಡಬೇಕು. ಅದು ಅವರಿಗೆ ಕೊಟ್ಟ ಮೇಲೆ ನಾವು ಈ ಕೇಸ್ನಲ್ಲಿ ರಿಲ್ಯಾಕ್ಸ್ ಆಗ್ತೀವಿ. ಹೌದು, ಇದು ಒಂಥರ ಸಾಂತ್ವನ ಅಂತ ನಂಗೆ ಅನಿಸ್ತಾ, ಸಮಾಧಾನ ಅಂತ ನಂಗೆ ಅನಿಸ್ತಾ ಇದೆ. ಅಕ್ಕು, ನಾನು ಮತ್ತೆ ಭಾಳ ಪ್ರೀತಿಯಿಂದ ಕೇಳ್ತೇನೆ, ನಿಮಗೆ ಈ ದುಡ್ಡು ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ? ನಿಮಗೆ ಯಾವುದಕ್ಕೆ ಸಹಾಯ ಆಗ್ಬೋದು? 2 ಹೆಣ್ಮಕ್ಳಿದ್ದಾರೆ ಸರ್ ಮದುವೆಗೆ. ಮತ್ತು ಅವಳಿಗೆ ಒಬ್ಬಳಿಗೆ ಈಗ ಅದೇ ನಾವು ಇರೋ ಕೈಲಾಸದಿಂದ ಒತ್ತಡದಿಂದ ಅವಳಿಗೊಂದೀಗ ಸೆಟ್ ಆಯಿತು ಮದುವೆಗೆ. ಅದೊಂದು ಏನೋ ದೇವರು ಅಲ್ಲ, ಇವ್ರಿಗೆ ಬುದ್ಧಿ ಕೊಡೋದಿದ್ರೆ ನಾನು ಏನು ಮಾಡಬೇಕಿತ್ತು ಸರ್? ಹೌದು, ಹೆಣ್ಮಕ್ಳ ಮದುವೆಗೆ ಅದನ್ನು ಯೂಸ್ ಮಾಡ್ಕೋತೀರಿ ನೀವು. ಹೌದು ಹೌದು. ಲೀಲಕ್ಕ, ಏನು ಮಾಡ್ತೀರಿ ಆ ದುಡ್ಡನ್ನು ನೀವೀಗ? ಯಾವುದಕ್ಕೆ ಬಳಸ್ಕೊಳ್ತೀರಿ? ಮದುವೆ ಅಲ್ವಾ, ಮಕ್ಕಳ ಮದುವೆಗೆ ಯೂಸ್ ಮಾಡ್ಕೊಳ್ತೀರಿ. ಸೊ ಮನೆಯ ಕಷ್ಟಗಳಿಗೆ ಸ್ವಲ್ಪ ಸಹಾಯ ಆಯಿತು ನಿಮಗೆ. ಒಟ್ಟಿನಲ್ಲಿ ಏನು ಭಾವಿಸ್ಕೊಳ್ತೀರಿ? ಈ ಹೋರಾಟದಲ್ಲಿ ಗೆದ್ದಿದ್ದೀರಿ ಇವತ್ತು, ನಿಮ್ಗೆ ಹೇಗೆ ಅನಿಸ್ತಾ? ಖುಷಿ ಆಗ್ತಾ ಇದೆ ಸರ್? ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಹೋರಾಟ ಅಂತಿಮ ಘಟ್ಟ ಮುಟ್ಟಿದಾಗ ಸರ್ ನೀವು ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ ಸರ್? ಇವತ್ತು ಗೆದ್ದಿದ್ದೀರಿ ಇವತ್ತು. ಅದೇ ನಮಗೆ ಈ ಸಂಘಟನೆ ಮತ್ತು ಈ ಆಂದೋಲನ ನಡೆಸಿದ್ದಕ್ಕೆ 35 ವರ್ಷಗಳ ಕಾಲ ಇದನ್ನು ನಡೆಸಿದ್ದಕ್ಕೆ ನಮಗೆ ತುಂಬ ಸಂತೃಪ್ತಿ ಸಿಕ್ಕಿದೆ ಇವತ್ತು. ಒಂದು. ಎರಡನೇದು, ಇಂತಹದೇ ರೀತಿಯಲ್ಲಿ ಬಳಲುತ್ತಿರುವ ಇನ್ನೂ ಹಲವಾರು ಪ್ರಕರಣಗಳಿವೆ. ಉಡುಪಿಯಲ್ಲೇ ಇದೆ. ಅದನ್ನು ಇನ್ನೊಂದು 2-3 ವಾರಗಳ ಒಳಗೆ ಅದನ್ನು ಸಹ ನಾವು ಈಗ ಬಹಿರಂಗಪಡಿಸಲಿಕ್ಕಿದ್ದೇವೆ. ಅದು ನಾವು ಈಗ ಕೋರ್ಟಿಗೆ ತಗೊಂಡು ಹೋಗ್ಲಿಕ್ಕಿದ್ದೇವೆ. ಸಂಬಳ ಸರ್ಕಾರ ಒಂದು ನಿಗದಿಗೊಳಿಸಿದೆ, ಆದರೆ ಕೊಡುವಾಗ ಮಾತ್ರ ಅದರ 10ನೇ 1 ಪಾಲು ಕೊಡುವುದು. ಯಾವ ರೀತಿಯಲ್ಲಿ ಉಳಿದ ಸಂಬಳ ಎಲ್ಲಿ ಹೋಗ್ತದೆ ಅದನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ. ಈಗ ಅದರ ವಿವರಗಳು ಸಂಪೂರ್ಣವಾಗಿ ನಮಗೆ ಸಿಗಲಿಲ್ಲ. ಮಾಹಿತಿ ಹಕ್ಕು ಪ್ರಕಾರ ಈಗ ನಾವು ಕೇಳ್ತಾ ಇದ್ದೇವೆ. ಇನ್ನು 1 ಅಥವಾ 2 ವಾರದಲ್ಲಿ ಸಂಪೂರ್ಣವಾಗಿ ಅದನ್ನು ಬಹಿರಂಗ ಮಾಡ್ತಾ ಇದ್ದೇವೆ. ಇಂತಹ ಕೆಲಸಗಳನ್ನೇ ಮಾಡಿದರೆ ಸಾಕು ಅಂತ ತೋರ್ತದೆ ನಮಗೆ. ಬೇರೆ ಏನು ಸಾರ್ಥಕ ಮಾಡಲಿಕ್ಕೆ ಬೇರೆ ಆಗಬೇಕಾಗಿಲ್ಲ. ಒಂದು ಅದ್ಭುತವಾದ ಸಮಾಜ ಸೇವೆ ಅಂತ ನಂಗೆ ಅನಿಸ್ತಾ ಇದೆ ಸರ್. ಅದರ ಜೊತೆಗೆ ಸರ್ ಇನ್ನೂ ಸಾಕಷ್ಟು ಜನ ಸಂತ್ರಸ್ತರಿದ್ದಾರೆ. ಅವರ ಕೈಲಿ 10,000ಕ್ಕೆ ಸಹಿ ತಗೊಳ್ತಾರೆ, 2,000 ಸಂಬಳ ಕೊಡ್ತಾರೆ, 3,000 ಈ ರೀತಿ ಕೂಡ ಸಾಕಷ್ಟು ಮಂದಿ ಸಂತ್ರಸ್ತರಿದ್ದಾರೆ ಅಂತ ನಂಗೆ ಅನಿಸ್ತಾ ಇದೆ. ಅದು ಸರ್ಕಾರಿ ಇಲಾಖೆಯಲ್ಲಿ 17,000 ರೂಪಾಯಿಗೆ ಸಂಬಳ ಕೊಟ್ಟು ಅವರಿಗೆ 4,000 ಕೊಡ್ತಾ ಇದ್ದಾರೆ. ಸರ್ಕಾರಿ ಆದೇಶ ಇದೆ. ನಾವು ಪ್ರಶ್ನೆ ಮಾಡಿದ್ದಕ್ಕೆ ಅವರು ಅದಕ್ಕೆ ಉತ್ತರ ಕೊಡುವಾಗಲೂ ಸ್ಪಷ್ಟವಾಗಿ ಉತ್ತರ ಕೊಡುವುದಿಲ್ಲ. ಇದನ್ನೆಲ್ಲವನ್ನು ನಾವೀಗ ಪರಿಶೀಲನೆ ಮಾಡ್ತಾ ಇದ್ದೇವೆ. ಆದರೆ ನಮಗೊಂದು ತಂತ್ರ ತಿಳಿದಿದೆ.
ಇನ್ನೂ ಯಾರಾದರೂ ಕೇಳಲಿಕ್ಕೆ ಇದ್ದಾರೆ, ಕೇಳುವವರು ಇದ್ದಾರೆ ಅಂತ ಹೇಳಿ ಇವರಿಗೆ ಒಂದು ಗೊತ್ತಾಗಬೇಕು. ಅದು ಗೊತ್ತಾಗುವಾಗ ನಾವು ಖಂಡಿತ ಮಾಡ್ತೇವೆ. ಈ ನ್ಯಾಯಾಂಗ ಇರುವ ತನಕ ಇದು ಇನ್ನೂ ಸಹ ಸಾಧ್ಯ ಇದೆ. ಈಗ ಇಡೀ ದೇಶದಲ್ಲಿ ಇಂಥ ಒಂದು ಕ್ರಾಂತಿ ನಡೀತಾ ಇದೆ. ಭ್ರಷ್ಟರನ್ನು ಶಿಕ್ಷೆ ಮಾಡೋದು ಮತ್ತು ಇಂಥ ಶಿಷ್ಟರನ್ನು ಅವರಿಗೆ ರಕ್ಷಣೆ ಕೊಡುವಂಥ ಒಂದು ಕಾಯಕ ನಡೀತಾ ಇದೆ. ಮತ್ತೊಂದು ಅದೊಂದು ಒಂದು ಸಂಪೂರ್ಣವಾದ ಒಂದು ಕೆಲಸ ನಡೀತಾ ಇದೆ ಇಡೀ ದೇಶದಲ್ಲಿ, ಡೆಲ್ಲಿಯಲ್ಲಿ ಅಥವಾ ಎಲ್ಲ ಕಡೆಯಲ್ಲಿ. ನಮಗೆ ತುಂಬ ಸಂತೋಷ ಸಿಕ್ಕಿದೆ ಸರ್. ಬಹಳ ಪ್ರೀತಿ ಒಂದು ಪ್ರಶ್ನೆ ಸರ್, ಅಕ್ಕುಲೀಲಾ ಈ ಪ್ರಕರಣ ಸರ್, ಅಕ್ಕುಲೀಲಾ ಪ್ರಕರಣದ ಸಮಗ್ರ ಸಂದೇಶ ಸಮಾಜಕ್ಕೆ ಏನು ಸರ್? ನಾವು ಒಂದೇ ಒಂದು ಸಮಾಜದೊಂದಿಗೆ ನಾವು ವಿನಂತಿ ಮಾಡೋದು ಏನಂತ ಹೇಳಿದರೆ, ಇಂತಹ ಪ್ರಕರಣಗಳು ಬಂದಾಗ ಜನ ಸ್ಪಂದಿಸಬೇಕು. ಇದು ನಮಗೆ ಸೇರಿದ್ದಲ್ಲ, ಯಾರ ಒಂದು ಹಕ್ಕು, ಯಾರ ಲೀಲಾ, ಅವ್ರಿಗೇನೋ ಆಯಿತು ನಾವೇನು ಮಾಡಬೇಕು ಅಂತೇಳಿ ಅಲ್ಲ. ಯಾಕಂತೇಳಿ ನಾಳೆ ನಿಮಗೆ ಅನ್ಯಾಯ ಆದಾಗ ಉಳಿದವರು ಸ್ಪಂದಿಸಬೇಕಾ ಬೇಡ? ನಾವು ನಡ್ಕೊಂಡದ್ದೇ ಹೀಗೆ, ಎಲ್ಲ ಕಾಲಗಳಲ್ಲಿ ನಡ್ಕೊಂಡಿದ್ದೇ ಹೀಗೆ. ಇತರರಿಗಾದ ಕಷ್ಟ ನನ್ನ ಕಷ್ಟ ಅಲ್ಲ ಅಂತ ಹೇಳಿಯೇ ನಾವು ಈ ದಿನಗಳನ್ನು ಕಳೀತಾ ಇದ್ದೇವೆ. ಅದು ಹಾಗೆ ಅಲ್ಲ. ಯಾವಾಗ ಉಳಿದವರ ಕಷ್ಟ ಸುಖಕ್ಕೆ ನಾವು ಭಾಗಿಗಳಾಗ್ತೇವೋ, ನಮ್ಮ ಕಷ್ಟ ಸುಖಕ್ಕೆ ಇನ್ನೂ ಇಡೀ ಸಮಾಜ ಭಾಗ್ಯ ಆಗ್ತದೆ ಅಂತೇಳಿ ಈ ಸಂದೇಶ ಎಲ್ಲ ಜನರಿಗೆ ತಲುಪಬೇಕು ಅಂತೇಳಿ ನನ್ನ ಭಾವನೆ. ಹೌದು. ಈಗ ಅವ್ರ ಮನೆಯವರು ಕೂಡ ಸರ್, ಅವರೇ ಕೂಡ ತುಂಬ ಇದು ನಿಮ್ಮನ್ನು ಒಂದು ಆಗಬೇಕು, ನಿನ್ನ ಒಂದು ಆಗ್ತದೆ ಅಂತ ತುಂಬ ಇದು ಮಾಡ್ತಾರೆ ಅವರು ಕೂಡ, ಅವರ ಮನೆಯವರು ಕೂಡ. ಹೌದು, ಸಾಕಷ್ಟು ಮಂದಿ ಧೈರ್ಯ ತುಂಬಿಸಿದ್ದಾರೆ ನಿಮಗೆ, ಸಾಕಷ್ಟು ಜನ ನಿಮ್ಮ ಸಹೋದ್ಯೋಗಿಗಳಿಂದ ಧೈರ್ಯ ತುಂಬಿಸಿದ್ದಾರೆ. ಸೊ ಅವರ ಮನೆ ದಾರಿ ತೋರಿಸ್ಕೊಟ್ಟಿದ್ದಾರೆ. ಇವತ್ತು ರವೀಂದ್ರನಾಥ್ ಶಾನುಭೋಗ್ ಅವರಿಗೆ ತುಂಬ ನೀವು ಋಣಿಗಳಾಗಿದ್ದೀರಿ. ಸೊ ಆ ರೀತಿ ಹೋರಾಟ ಮಾಡುವಂಥ ಒಂದು ಮನೋಭಾವ ಇವತ್ತು ನಮ್ಗೆ ಸಿಕ್ಕಿದೆ, ಧೈರ್ಯ ನಮ್ಗೆ ಸಿಕ್ಕಿದೆ. ಸಮಗ್ರವಾಗಿ ಸ್ನೇಹಿತರೆ, ಕಾಲದಲ್ಲಿ ಯಾರು ಅಂತವ್ರು ಸಿಗ್ತಾರೆ ಸರ್. ಹೌದು, ಸಮಗ್ರವಾಗಿ ಸ್ನೇಹಿತರೆ, ಒಂದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ನ್ಯಾಯಾಂಗದ ಹೋರಾಟ ಒಂದು ಸಕ್ಸಸ್ ಆಗದೆ ಸಿಗುವಂಥ ಖುಷಿಯನ್ನು ಇವತ್ತು ಈ ತಂಡ ಅನುಭವಿಸ್ತಾ ಇದೆ. 1971 ಇಸ್ವಿಯಿಂದ ಆರಂಭ ಮಾಡಿಕೊಂಡು ನಿರಂತರವಾಗಿ ತಿಂಗಳಿಗೆ 15 ರೂಪಾಯಿ ಪಗಾರವನ್ನು ದುಡಿತಾ ಇರತಕ್ಕಂತಹ ಸಮಾಜದ ಅತ್ಯಂತ ಕೆಳವರ್ಗದ ಕಾಯಕವನ್ನು ಕೈಲಾಸವಾಗಿ ನಂಬಿಕೊಂಡಿರ್ತಕ್ಕಂತಹ 2 ಸಂತ್ರಸ್ತ ಮಹಿಳೆಯರಿಗೆ ಇವತ್ತು ಸಾಂತ್ವನದ ಕಣ್ಣೀರು, ಸಮಾಧಾನದ ಒಂದು ನಿಟ್ಟಿಸಿರು ಹೊರಗೆ ಬರುವಂಥ ಕ್ಷಣ ಇದು. ಪ್ರಾಯಶಃ ರವೀಂದ್ರನಾಥ್ ಶಾನುಭೋಗ್ ಅವರ ಹೋರಾಟಕ್ಕೆ ಸಿಕ್ಕಿರತಕ್ಕಂತಹ ಒಂದು ಫಲ ಅಂತ ನಂಗೆ ಅನಿಸ್ತಾ ಇದೆ. ಬಳಕೆದಾರ ವೇದಿಕೆ ಸಿಕ್ಕಿರತಕ್ಕಂಥ ಒಂದು ಹೋರಾಟದ ಫಲ ಅಂತ ನಂಗೆ ಅನಿಸ್ತಾ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಮಾನವ ಹಕ್ಕುಗಳ ರಕ್ಷಣಾ ಪ್ರತಿಷ್ಠಾನ ಉಡುಪಿ ಕೇಂದ್ರವಾಗಿ ಒಂದು ಹೋರಾಟ ನಡೆಸಿ ಗೆದ್ದಿರತಕ್ಕಂಥ ಕಥೆ ಅಂತ ನಂಗೆ ಅನಿಸ್ತಾ ಇದೆ. ಇವತ್ತು ಅವರಿಗೆ ಸುಪ್ರೀಂ ಕೋರ್ಟ್ನ ಆದೇಶದ ಮೂಲಕ ಪೂರ್ತಿ ಪರಿಹಾರ, ಕೂಡಿಸು ಕಳೆ ಗುಣಿಸು ಭಾಗಿಸು ಮಾಡಿ ಸಿಕ್ಕಿರ್ತಕ್ಕಂಥದ್ದು ಧನ್ಯತಾ ಭಾವವನ್ನು ಕೊಟ್ಟಿರ್ತಕ್ಕಂಥದ್ದು ಸ್ಪಂದನ ವಾಹಿನಿಯ ಒಂದು ಸಾರ್ಥಕ ಕ್ರಮ ಅಂತ ನಮ್ಗೆ ಅನಿಸ್ತಾ ಇದೆ. ಇವತ್ತು ಈ ಹೋರಾಟದಲ್ಲಿ ಗೆದ್ದಿರತಕ್ಕಂಥ ರವೀಂದ್ರನಾಥ್ ಶಾನುಭೋಗ್ ಅವರಿಗೆ ಸ್ಪಂದನ ವಾಹಿನಿಯ ಲಕ್ಷಾಂತರ ಪ್ರೇಕ್ಷಕರ ಪರವಾಗಿ ನಾನು ಖಂಡಿತ ಅಭಿನಂದನೆ ಹೇಳ್ತೇನೆ ಸರ್, ನಿಮಗೆ ಥ್ಯಾಂಕ್ಸ್ ಹೇಳ್ತೇನೆ. ನಮ್ಮ ಸ್ಟುಡಿಯೋಕ್ಕೆ ಬಂದು ಬಹಳ ಚೆನ್ನಾಗಿ ನೀವು ಮಾತನ್ನು ಹೇಳಿದ್ರೆ ನಿಮ್ಗೆ ಥ್ಯಾಂಕ್ಸ್ ಹೇಳ್ತೇನೆ. ಜೊತೆಗೆ ಸಂತ್ರಸ್ತರಾಗಿ ನೀವು ಹೋರಾಟದಲ್ಲಿ ಗೆದ್ದಿರ್ತಕ್ಕಂತಹ ಶ್ರೀಮತಿ ಲೀಲಾ ಅವರಿಗೆ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ, ಸಾಕಷ್ಟು ಮಂದಿ ಈ ಹೋರಾಟದಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂತಹ ಎಲ್ಲ ನ್ಯಾಯವಾದಿಗಳಿಗೆ, ಎಲ್ಲ ಕೋರ್ಟಿನ ಮುಖ್ಯಸ್ಥರಿಗೆ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಬೀಳ್ಕೊಡ್ತೇವೆ. ಸೊ ಇಂತಹ ಹೋರಾಟಗಳು ಮುಂದುವರಿತವೆ. ಬಹುಜನ ಹಿತಾಯ ಪ್ರತಿ ವಾರ ಮೂಡಿ ಬರಲಿಕ್ಕಿದೆ. ಮತ್ತೆ ತಮಗೆ ಈ ಕಾರ್ಯಕ್ರಮ ಖಂಡಿತವಾಗಿ ಸಿಗ್ಲಿದೆ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಬೀಳ್ಕೊಡ್ತಾ ಇದ್ದೇವೆ. ಥ್ಯಾಂಕ್ ಯು ವೆರಿ ಮಚ್.